ಇವತ್ತು ಹರೀಶ್ ಅವರನ್ನಂತ ಅವ್ರ ಖಾತೆಗೆ ಸುಮಾರು 80 ಲಕ್ಷ ರೂಪಾಯಿ ಹಣ ಅವ್ರ ವರ್ಗಾವಣೆ ಆಗಿದೆ. 80 ಲಕ್ಷ ರೂಪಾಯಿ ಹಣ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದಲೇ PA ಹರೀಶ್ as almost 80 lakhs transferred to his account from where Valmiki Corporation. ಇದು ಲಿಂಕ್ ನೋಡ್ಕೊಳ್ಳಿ. ಹೂ ಇದ್ ಹರೀಶ್ ಅಂತ ಕೇಳಿದಂತ ಟೈಮಲ್ಲಿ ಕೂಡ ಹರೀಶ್ ಅವರು ನಾಗೇಂದ್ರ ಅವರು PA 80 ಲಕ್ಷ ರೂಪಾಯಿ ನೇರವಾಗಿ ಇಷ್ಟೊಂದು ಅವ್ಯವಹಾರ ಇಷ್ಟೊಂದು ಸರ್ಕಾರದ ಹಣ ಲೂಟಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ನಾನು ನಿನ್ನೆ ಗೃಹ ಸಚಿವರಾದಂತ ಪರಮೇಶ್ವರ್ ಹೇಳಿಕೆಯನ್ನು ಕೂಡ ನಾನು ನೋಡ್ತಾ ಇದ್ದೆ. ಇಡಿಯನ್ನು ನಾವು ಆಹ್ವಾನ ಮಾಡಿಲ್ಲ, ಇಡಿಯನ್ನು ಅವರ ಆಹ್ವಾನನೇ ಮಾಡಿಲ್ಲ ಅಂತೆ. ಇಡಿ ದಾಳಿ ಬಗ್ಗೆ ನನಗೇನು ಗೊತ್ತಿಲ್ಲ ಅನ್ನಂತ ಮಾತು ಪರಮೇಶ್ವರ್ ಹೇಳಿದ್ರು. ಇದರ ಅರ್ಥ ಏನಂದ್ರೆ ಇಡಿ ದಾಳಿಯಿಂದ ಈ ಎಲ್ಲಾ ಕ್ರೆಡಿಟ್ ರಾಜ್ಯ ಸರ್ಕಾರಕ್ಕೆ ಹೋಗುವುದಿಲ್ಲ. ಯಾಕಂದ್ರೆ ಈ ಹಗರಣದಲ್ಲಿ ಭಾಗಿಯಾಗಂತವರು ಗವರ್ಮೆಂಟ್ ಇಸ್ ಪಾರ್ಟ್ ಆಫ್ ದಿಸ್ ಮ್ಯಾನ್ ಮೌತ್ ಆಫ್ ದ ಸ್ಕ್ಯಾಮ್. ಗವರ್ಮೆಂಟ್ ಇಸ್ ಪಾರ್ಟ್ ಆಫ್ ದಿಸ್ ಮ್ಯಾನ್ ಮೌತ್ ಆಫ್ ದ ಸ್ಕೀಮ್. ಹಂಗಾಗಿ ಇವತ್ತು ಬಹಳಷ್ಟು ಜನರೆಲ್ಲರೂ ಕೂಡ ಈ ರಾಜ್ಯದಲ್ಲಿದ್ದಂತ ಜನರು ಒಂದ್ ಕಡೆ ಥೂ ಅಂತ ಇದಾರ, ನಾಚಿಕೆ ಇಲ್ಲದಂತ ಸರ್ಕಾರ ಅಂತ ಇದಾರ. ಇವತ್ತು ಒಂದ್ ರೀತಿ ಕಳ್ಳರ ಸರ್ಕಾರ ಅನ್ನಂತ ಮಾತು ಇಡೀ ರಾಜ್ಯದಲ್ಲಿ ಜನರು ಮಾತಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದಂತೆ ಇವತ್ತು ಒಂದ್ ಕಡೆ ದರೋಡೆ ನಡೆದಿದೆ. ದರೋಡೆ ನಡೆದ ನಂತರ ಕಳ್ಳರನ್ನು ಹಿಡಿಬೇಕಾಗಿದೆ. ಇಡಿಯವರು ಬಂದು ಆ ಕಳ್ಳರನ್ನ ಉಪಾಧ್ಯಕ್ಷರನ್ನ ಹಿಡ್ಕೊಂಡಾರ. ಆ ಕಳ್ಳರು ಉಪಾಧ್ಯಕ್ಷರನ್ನ ಹಿಡ್ಕೊಂಡಾರಾಗ್ಲಿ, ಅಧ್ಯಕ್ಷರನ್ನ ಯಾರು ಅಂತೇಳಿ ಅವ್ರು ಗೊತ್ತು ಮಾಡಕ್ ಆಗ್ತಾ ಇಲ್ಲ. ಅಧ್ಯಕ್ಷರು ಯಾರು? ಇದಕ್ಕೆ ಮೂಲ ಯಾರು? ಉಪಾಧ್ಯಕ್ಷರು ಸಿಕ್ಕಿರೋ ಕಾರಣ ಅಧ್ಯಕ್ಷರು ಸಿಗಲೇಬೇಕು ನಮ್ಮ ಒತ್ತಾಯ. ಇದಕ್ಕೆ ಮೂಲ ಅಧ್ಯಕ್ಷರನ್ನ ಪತ್ತೆ ಹಚ್ಚಂತ ಕೆಲಸ ಇಡಿ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಅದನ್ನ ಅಧ್ಯಕ್ಷರು ಯಾರಿದ್ದಾರೋ, ಈ ಬುಡಕಟ್ಟು ಸಮುದಾಯಗಳ ಹಣವನ್ನು ಯಾರು ನುಂಗಿದಾರೋ, ಯಾರು ಕಳ್ಳತನ ಮಾಡಿದಾರೋ, ಯಾರು ಕಳ್ಳರಿದಾರೋ ಅವ್ರು ಹಿಡ್ಕೋಬೇಕಾದ್ರೆ ಈ ಉಪಾಧ್ಯಕ್ಷರು ಹಿಡ್ಕೊಂಡಿದ್ದಾರೆ. ಉಪಾಧ್ಯಕ್ಷರ ಮೂಲಕ ಅಧ್ಯಕ್ಷರು ಕೂಡ ಇಡಿ ಅಂತ ಕೆಲಸ ಆಗಬೇಕು ಅಂತೇಳಿ ನಾನು ಇಡಿಯವ್ರನ್ನ ಜೊತೆಲಿ ಸರ್ಕಾರದಲ್ಲಿದ್ದಂತವ್ರು ಕೂಡ ಒತ್ತಾಯವನ್ನು ಕೂಡ ಮಾಡ್ತೀನಿ.